cold bones. Yeah, that's my. ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮ 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡದ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ CM ಸಿದ್ದರಾಮಯ್ಯನವರು ಈ ಮೊನ್ನೆ ಅಂದರೆ 2ರಿಂದ 3 ದಿನಗಳ ಹಿಂದೆ ಬಜೆಟ್ ಮಂಡನೆ ಮಾಡವ್ರೆ. ಆ ಬಜೆಟ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಯಾರ್ಯಾರು ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಈ 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡಕ್ಕೆ ನಮಗೆ ರೈಟ್ನ ಕಮ್ಮಿ ಮಾಡಿಕೊಡಿ, ನಮ್ಗೆ ಸ್ವಲ್ಪ ರೈಟ್ ಕಮ್ಮಿ ಮಾಡಿಕೊಡಿ ಅಂತ ಬಿಟ್ಟು ಯಾರು ಎಷ್ಟೆಷ್ಟು ಹೋಗಿ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ತುಂಬ ಜನ ಕೊಟ್ಟಿದ್ದಾರೆ ಅರ್ಜಿಗಳನ್ನ. ನಾನು ಕೇಳ್ಪಟ್ಟೆ, ನಾನು ಕೊಡೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಓಕೆ, ಈಗಿರುವಾಗ ಈ ಬಜೆಟ್ನಲ್ಲಾದ್ರೂ ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಯಾರ್ಯಾರು ಜನಗಳು ಹಾಕಿದ್ದಾರೆ ಅವರ ಅರ್ಜಿನ ಮನ್ನಣೆ ಕೊಟ್ಟು ಅದನ್ನು ಅರ್ಜಿನ ಮನ್ನಣೆ ಕೊಟ್ಟು ಕಮ್ಮಿ ಮಾಡಿದ್ರೆ ಅಮೌಂಟ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಆಗಲೇ ಇಲ್ಲ. ಈಗ ಏನು ಮಾಡಿದ್ದಾರೆ ಅಂದರೆ ಅದೇ CM ಸಿದ್ದರಾಮಯ್ಯನವರು ಏನು ರಾಜೀವ್ ಗಾಂಧಿ ನಿಗಮ ಹೊರತುಪಡಿಸಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಆಲ್ರೆಡಿ ನಿರ್ಮಾಣ ಆಗಿರುವ 3,00,000 ಮನೆಗಳನ್ನ ಅವ್ರಿಗೆ ಆಲ್ರೆಡಿ ಫಲಾನುಭವಿಗಳನ್ನ ಕೊಡ್ತೀವಿ. ಅದಕ್ಕೂ ಕೂಡ 7,500,000 ರೂಪಾಯಿ, ಅದಕ್ಕೂ ಕೂಡ ಒಂದು ಮನೆಗೆ 7,500,000 ಲಕ್ಷ ತಗಲೈತೆ ವೆಚ್ಚ. ಬಟ್ ಇವ್ರೇನು ಮಾಡ್ತಾ ಇದ್ದಾರೆ, ಅಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರೋ ಅವ್ರ ಹತ್ರ 7,500,000 ಲಕ್ಷ ತಗೋತಾ ಇಲ್ಲ. ಇವ್ರೇನು ಮಾಡಿದರೆ ಬರೀ 1,00,000 ಕೊಟ್ಟರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಬರೀ 1,00,000 ರೂಪಾಯಿ ಕೊಟ್ಟರೆ ಪೂರ್ತಿ ಮನೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇನ್ನು ಮಿಕ್ತಂತ 6,500,000 ಲಕ್ಷ, 1,00,000 ಅವ್ರು ಕೊಡ್ತಾರೆ. ಮಿಕ್ತಂತ 6,500,000 ಲಕ್ಷನ ಗೌರ್ಮೆಂಟೇ ಕೊಟ್ಟು, ಅಭಿವೃದ್ಧಿ ಮಂಡಳಿಗೆ ಗೌರ್ಮೆಂಟೇ ಕೊಟ್ಟು ಕೊಡಿಸುತ್ತೆ ಅಂತ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಅವರು ಹೇಳ್ತಾ ಇದ್ದಾರೆ, ಮತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೀಗಾಗಿ ಬಜೆಟ್ನಲ್ಲೂ ಕೂಡ ಅದ್ರ ಬಗ್ಗೆ ಅವರು ಮಾತುಕತೆ ಆಡಿದ್ದಾರೆ. ಅಂದರೆ ಆಲ್ರೆಡಿ 3,00,000 ಮನೆಗಳು ಪೆಂಡಿಂಗ್ ಇದೆಯಂತೆ. ಅಂದರೆ ಅರ್ಧಂಬರ್ಧ ಕೆಲಸ ಆಗಿ ನಿಂತೋಗಿದೆ ಏನೋ ಮನೆಗಳು. ಆ 3,00,000 ಮನೆಗಳು ಏನು ನಿಂತೋಗಿದೆ ಅರ್ಧಕ್ಕೆ, ಮನೆಗಳನ್ನ ಮತ್ತೆ ಪುನಶ್ಚೇತನಗೊಳಿಸೋಕ್ಕೋಸ್ಕರ ಮತ್ತೆ ಅಂದರೆ ರೆಡಿ ಮಾಡಿ ಜನಕ್ಕೆ ಕೊಡೋಕ್ಕೋಸ್ಕರ ಎಷ್ಟಪ್ಪ ಅಂತಂದರೆ 500 ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯವರು ಮಂಜೂರು ಮಾಡಿದ್ದಾರೆ. ಮತ್ತೆ 3,00,000 ಮನೆಗಳನ್ನ ಹೊಸದಾಗಿ ಕಟ್ಟೋದಕ್ಕೆ ನೋಡಿ, ಮತ್ತೆ 3,00,000 ಮನೆಗಳನ್ನ ಹೊಸದಾಗಿ ಕಟ್ಟೋದಕ್ಕೆ ಅನುಮತಿ ಕೊಟ್ಟು 500 ಕೋಟಿ ರೂಪಾಯಿ ಅನುದಾನನ ಬಿಡುಗಡೆ ಮಾಡಿದ್ದಾರೆ ಅಂತ CM ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದೀವಿ ಅಂತ CM ಸಿದ್ದರಾಮಯ್ಯನವರೇ ಅವ್ರ ಬಜೆಟಲ್ಲೇ ಹೇಳ್ಕೊಂಡಿದ್ದಾರೆ. ಜೊತೆಗೆ ಅದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ವೆಬ್ಸೈಟಲ್ಲೂ ಕೂಡ ಪ್ರಕಟ ಆಗೈತೆ. ನೀವು ಬೇಕು ಅಂದರೆ ಬೇಕಾದ್ರೆ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂತ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದು ಬರ್ತದೆ. ಈ ಬಜೆಟ್ನಲ್ಲಿ ಅವರು ಎಷ್ಟು ಕೋಟಿ ಕೊಟ್ಟಿದ್ದಾರೆ, ಯಾವ್ಯಾವ ಇದಕ್ಕೆ ಕೊಟ್ಟಿದ್ದಾರೆ ಅಂತ A to Z ನಿಮಗೆ ಗೊತ್ತಾಗುತ್ತೆ. ಬಟ್ ನಾನು ಹೇಳೋದೇನಪ್ಪ ಅಂದರೆ ರಾಜೀವ್ ಗಾಂಧಿ ನಿಗಮ ವತಿಯಿಂದ 1,00,000 ಬಹುಮಹಡಿ ಕಟ್ಟಡಕ್ಕೆ ಎಷ್ಟು 1,000 ಜನ ಅಪ್ಲಿಕೇಶನ್ ಹಾಕಿ ಅವರು ಪ್ರತಿಯೊಬ್ಬರೂ ಕೂಡ ಜನಸ್ಪಂದನ ಕಾರ್ಯಕ್ರಮ ಎಲ್ಲೆಲ್ಲಿ ನಡೆಯಿತು, DK ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಎಲ್ಲರೂ ಹೋಗಿ ಇವರು ಮನವಿ ಕೊಡ್ತಾನೆ ಇದ್ದಾರೆ. ಎಷ್ಟು 1,000 ಜನ ಗಟ್ಟಲೆ ಮನವಿ ಕೊಡ್ತಾ ಇದ್ದಾರೆ. ಬಟ್ ಇವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ, ನಾನು ಹಳೆ ವಿಡಿಯೋ ಮಾಡಾಕಿದ್ದೀನಿ, ಬಟ್ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಆ ಅಪ್ಲಿಕೇಶನ್ಗಳು ಕೊಟ್ಟು ತಗೊಂಡೋಗಿ ಮತ್ತೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಇರ್ತಕ್ಕಂಥ ಲೆಕ್ಕಾಧಿಕಾರಿಗಳೇನವ್ರೆ ಅವರು ಆಲ್ರೆಡಿ ನಿಮ್ಗೆ ಅದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ, ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಅವರೇನು ಮಾಡಿದ್ದಾರೆ, ಮತ್ತೆ ಇವರು ಏನು ಅಡ್ರೆಸ್ ಮೊಬೈಲ್ ನಂಬರ್ ಕೊಟ್ಟಿದ್ರು ಅರ್ಜಿನಲ್ಲಿ, ಅದೇ ಅಡ್ರೆಸ್ ಮೊಬೈಲ್ ನಂಬರ್ಗೆ SMS ಮೂಲಕ ಕಳಿಸಿ ಮತ್ತು ಪತ್ರದ ಮೂಲಕನೂ ಅವರು ಉತ್ತರ ಕೊಟ್ಟಿದ್ದಾರೆ. ಯಾರು ರಾಜೀವ್ ಗಾಂಧಿ ವಸತಿ ನಿಗಮದ ಲೆಕ್ಕಾಧಿಕಾರಿಗಳು. ಅವರೇನು ಕೊಟ್ಟಿದ್ದಾರೆ ಲೆಕ್ಕಾಧಿಕಾರಿಗಳು ಅಂತಂದರೆ, ಸರ್ಕಾರ ಏನು ಫಿಕ್ಸ್ ಮಾಡಿದೆಯೋ ರೇಟು, ಆ ಫಿಕ್ಸ್ನಲ್ಲಿ ನಾವು ಕೊಡ್ತೀವಿ, ಅದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ನೀವು ಮಾತಾಡಬೇಕು ಅಂತಂದರೆ ಹೋಗಿ ದಯವಿಟ್ಟು ಸರ್ಕಾರದ ಜೊತೆ ಮಾತಾಡಿ ಅಂತ ಅವ್ರ ಲೆಕ್ಕಾಧಿಕಾರಿಗಳು ಪತ್ರ ಕೊಟ್ಟಿದ್ದಾರೆ. ಆ ವಿಡಿಯೋ ನಾನು ಮಾಡಾಕಿದ್ದೀನಿ. ಇವರೇನು ಫಸ್ಟು 2015 ಮತ್ತು 16ನೇ ಸಾಲು 15 ಮತ್ತು 16ನೇ ಸಾಲಿನಲ್ಲಿ
ಏನು ಅಪ್ಲಿಕೇಶನ್ ಹಾಕಿದ್ರು ಆವಾಗ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅವರು ಹೇಳಿದರು. ಮತ್ತು ಜನಗಳು ಅದೇ 5 ಲಕ್ಷ ರೂಪಾಯಿ ಅಂತ ನಂಬ್ಕೊಂಡು ಅಪ್ಲಿಕೇಶನ್ ಹಾಕಿದ್ರು. ಬಟ್ ಇವಾಗ ಏನು ಮಾಡಿದ್ದಾರೆ, 11,23,000 ಕರೆಕ್ಟಾಗಿ 11,00,000 ರೂಪಾಯಿ, 23,000 ರೂಪಾಯಿ ಪೂರ್ತಿ ಎರಡು ಲೈಟ್ ಕಲೆಕ್ಷನ್, ಮೀಟ್ರ್ ಕಲೆಕ್ಷನ್, ನೀರು ಎಲ್ಲ ಸೇರಿಸಿ 11,23,000 ಕಟ್ಟಬೇಕು. ಅದರಲ್ಲಿ ಪೂರ್ತಿ ಕಟ್ಟಬಾರ್ದು. ಅದರಲ್ಲಿ ಸಬ್ಸಿಡಿ ಬರುತ್ತೆ. SC/STಗೆ ಬೇರೆ ಸಬ್ಸಿಡಿ ಕೊಡ್ತಾರೆ 3 ಲಕ್ಷ, ಜನರಲ್ ಕ್ಯಾಟಗರಿಗೆ 3 ಲಕ್ಷ ಸಬ್ಸಿಡಿ ಕಳೆದು ಜನರಲ್ ಕ್ಯಾಟಗರಿಯವ್ರಿಗೆ 8 ಲಕ್ಷ, SC/ST ಅವ್ರಿಗೆ 7 ಲಕ್ಷ ಕಟ್ಟಬೇಕು ನಾವು. ಅದರಲ್ಲಿ ನಾವು ಬ್ಯಾಂಕ್ಗಳಿಗೆ ಏನಾದ್ರು ಹೋಯ್ತು ಅಂದರೆ ಅವ್ರು ಕೊಡೋದು ಒಂದು 5 ಲಕ್ಷ ರೂಪಾಯಿ ಒಳಗಡೆನೆ ಕೊಡೋದು. ಯಾಕೆಂದರೆ ನಾವು ಇನ್ಕಮ್ಮು ಸಲ್ಲಿಸಿರೋದೆ ಅವ್ರಿಗೆ ಗೊತ್ತಲ್ಲ, ಅಲ್ಲಿ ಇನ್ಕಮ್ ಕ್ಯಾಶ್ ನಾವು ಕೊಟ್ಟಾಗ ಕ್ಯಾಶ್ ಕೊಡಿ. ಇನ್ಕಮಲ್ಲಿ ಆಲ್ರೆಡಿ ನಾವು ಎಷ್ಟು ಇನ್ಕಮ್ ಅಂತ ತೋರಿಸಿರ್ತೀವೋ, ಎಷ್ಟು ಅಂತ ಇನ್ಕಮಲ್ಲಿ ನಾವು ತೋರಿಸಿರ್ತೀವೋ ಅದ್ರ ಮೇಲೆ ಈ ಬ್ಯಾಂಕ್ ಅವರು ನಮಗೆ ಏನೋ ಡಿವೈಡ್ ಮಾಡಿ ನಮಗೆ ಲೋನ್ ಕೊಡ್ತಾರೆ. ಅದರಿಂದ ಅವರು ಬ್ಯಾಂಕ್ ಲೋನು 5 ಲಕ್ಷ ರೂಪಾಯಿ ಕೊಟ್ಟರು ನಾವು 7 ಲಕ್ಷ ಕಟ್ಟಬೇಕು. 7 ಲಕ್ಷ ಕಟ್ಟಬೇಕು. 7 ಲಕ್ಷದಲ್ಲಿ ನೀವೇನಾದರೂ 50,000 ರೂಪಾಯಿ ಕಟ್ಟಿದರೆ, ನೀವೇನಾದರೂ 7 ಲಕ್ಷ ರೂಪಾಯಿಲಿ 50,000 ರೂಪಾಯಿ ಏನಾದರೂ ನೀವು ಕಟ್ಟಿದ್ದೆ ಆದರೆ 50,000 ರೂಪಾಯಿನ ಲೆಸ್ ಮಾಡ್ತಾರೆ. ಯಾಕಂದರೆ ಈಗ ಅಡ್ವಾನ್ಸ್ ದುಡ್ಡಾಗಿ ನೀವೇನಾದರೂ 50,000 ಕಟ್ಟಿದರೆ 50,000 ಲೆಸ್ ಆಗುತ್ತೆ. ಇನ್ನು 7 ಲಕ್ಷ ರೂಪಾಯಿಲಿ 5 ಲಕ್ಷ ಅವ್ರು ಬ್ಯಾಂಕವ್ರು ಕೊಡ್ತಾರೆ. ಇನ್ನೂ 2 ಲಕ್ಷ ರೂಪಾಯಿ ನೀವೇ ಅಡ್ಜಸ್ಟ್ ಮಾಡಬೇಕು. ಇನ್ನೂ 2 ಲಕ್ಷ ರೂಪಾಯಿ ನೀವೇ ಅಡ್ಜಸ್ಟ್ ಮಾಡಿ ನಿಗಮಕ್ಕೆ ಕಟ್ಟಿ, ಬ್ಯಾಂಕ್ ಲೋನವರು 5 ಲಕ್ಷ ಕೊಡ್ತಾರೆ. ಒಟ್ಟು 7 ಲಕ್ಷ ಆಯಿತು. ಮತ್ತು 50,000 ನೀವು ಫಸ್ಟೇ ಡೆಪಾಸಿಟ್ ಮಾಡಿದ್ರಲ್ಲ ಬ್ಯಾಂಕ್, IDBI ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ರಲ್ಲ, ಅದು 50,000 ಕಟ್ಟಾಗಿ ಟೋಟಲು ನಿಮಗೆ 7 ಲಕ್ಷ ರೂಪಾಯಿ ಬೀಳುತ್ತೆ. SC/ST ಅವ್ರಿಗೆ. ಜನರಲ್ ಅವ್ರಿಗಾದರೆ 8 ಲಕ್ಷ. ಅದೇ ಅವರು ಇವ್ರು 2 ಲಕ್ಷ ಕಟ್ಟಬೇಕು ಅಂಬಿಸಿ, ಅವರು ಜನರಲ್ ಅವರು 3 ಲಕ್ಷ ರೂಪಾಯಿ ಕಟ್ಟಬೇಕು. ಈಗಾಗಿದೆ. ಈ ಸಿದ್ದರಾಮಯ್ಯನವ್ರು ನೋಡಿದ್ರೆ ಇವರು ಬರೀ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮನೆಗಳು ಏನಿದ್ದಾವೆ ಅವ್ರಿಗೇನೆ ಇದು ಫೇವರ್ ಆಗಿ ಕೊಡ್ತಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಎಷ್ಟು ಮನೆಗಳನ್ನ ಕಟ್ತಾ ಇದ್ದಾರೆ, ಜೊತೆಗೆ ಏನೇನು ಕೆಲಸಗಳು ನಡೀತಿದೆ. ಮತ್ತು ಅವ್ರಿಗೆ ನೋಡಿ, ಅವ್ರು ಯಾರೋ ಒಬ್ಬರು ಕೊಳಗೇರಿ ನಿವಾಸದಲ್ಲಿ ಯಾರ್ಯಾರು ಅರ್ಜಿಗಳನ್ನ ಹಾಕಿದಾರೋ ಅವ್ರು ಪ್ರತಿಯೊಬ್ಬರು ಯಾವ ಅರ್ಜಿನೂ ಕೊಟ್ಟಿಲ್ಲ, ಏನಾದ್ರೂ ಅವ್ರು ಅರ್ಜಿ ಹಾಕ್ಬಿಟ್ಟು ಸುಮ್ಮನೆ ಇದ್ದಾರೆ ಅಷ್ಟೇ. ಬಟ್ ಅವ್ರಿಗೇನೆ ಇವರು ಇಲ್ಲಿ ಕೇಳ್ತಾ ಇರೋರಿಗೆ ರಾಜೀವ್ ಗಾಂಧಿ ನಿಗಮದಲ್ಲಿ ಕೇಳ್ತಾ ಇದ್ದಾರೆ ನಾವು ಕಮ್ಮಿ ಮಾಡಿ ಅಂತ. ಇವ್ರು ಕಮ್ಮಿ ಮಾಡ್ತಾ ಇಲ್ಲ, ಅವರು ಏನು ಕೇಳೇ ಇಲ್ಲ. ಬಟ್ ಇವರೇನು ಅನ್ಕೊಂಡಿದ್ದಾರೆ ಅಂದರೆ ಆಲ್ರೆಡಿ ಸಿದ್ದರಾಮಯ್ಯನವರೇ ಆಗ್ಬೋದು ಮತ್ತು ಈ ಸಚಿವರುಗಳೇ ಆಗ್ಬೋದು, ಇವ್ರು ಏನೇನು ಅನ್ಕೊಂಡಿದ್ದಾರೆ ಅಂತಂದರೆ ಆಲ್ರೆಡಿ ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹಾಕಿರೋರು ಯಾರೂ ಬಡವರಲ್ಲ, ಎಲ್ಲ ಶ್ರೀಮಂತರುಗಳೇ ಅಂತ ಅನ್ಕೊಬಿಟ್ಟವ್ರೆ. ಅವ್ರನ್ನ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಯಾರ್ಯಾರು ಅರ್ಜಿ ಹಾಕೋರು ತೀರಾ ಬಡವರು, ತುಂಬ ಬಡವರು, ಅವ್ರು ಕೊಡಲೇಬೇಕು. ಹೌದಪ್ಪ, ತುಂಬ ಬಡವರು ನೀವು ಕೊಡಿ, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ಇದಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ 1 ಲಕ್ಷ ಬಹುಮಾಡಿ ಕಟ್ಟಡಕ್ಕೆ ಹಾಕಿರೋರು ಅವರೆಲ್ಲ ಶ್ರೀಮಂತರೇನ? ಒಬ್ಬರು ಬಡವರು ಇಲ್ವಾ? ಎಲ್ಲ ಎಂಥ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು. ನಾನು ಸುಮಾರು ಸತಿ ಮನೆಯೊಳಗೆ ನೋಡೋಕೆ ಹೋಗಿದ್ದೆ. ಆವಾಗ ಬಂದಿದ್ರು ಪಾಪ 1-2-3 ಜನ ಆಟೋ ಡ್ರೈವರ್ಗಳು ಬಂದಿದ್ದರು. ಆಟೋ ಓಡಿಸೋರು, ಇನ್ನೊಬ್ರು ಗಾರೆ ಕೆಲಸರು, ಆಮೇಲೆ ಇನ್ನೊಂದು ಕೆಲಸ ಏನಪ್ಪ, ಸೆಕ್ಯೂರಿಟಿ. ಸುಮಾರು ಜನ, ನಾನು ಒಬ್ಬರು ಇಬ್ಬರಲ್ಲ, ಸುಮಾರು ಜನ ನೋಡಿದ್ದೀನಿ ಪಾಪ. ಎಲ್ಲ ನಾವು ಹೋದಾಗೆಲ್ಲ ಆಲ್ಮೋಸ್ಟ್ 1-2-3 ಜನ ಸಿಗ್ತಾರೆ. ಎಲ್ಲ ಸೆಕ್ಯೂರಿಟಿ ಕೆಲಸ ಮಾಡೋರೆ. 10,000, 20,000 ಇಲ್ಲ ಬಿಡಿ, ಸೆಕ್ಯೂರಿಟಿಗೆ ಯಾರು 20,000 ಕೊಡ್ತಾರೆ? 10,000, 12,000, 15,000 ಒಳಗಡೆ ಸೆಕ್ಯೂರಿಟಿ ಕೆಲಸ ಮಾಡೋರು ಸಿಕ್ಕಾಪಟ್ಟೆ ಇರೋದು. ಸೆಕ್ಯೂರಿಟಿ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು, ಗಾರ್ಮೆಂಟ್ಸಲ್ಲಿ ಹೋಗೋರು, ಹೆಂಗಸ್ರುಗಳು, ಪ್ರತಿಯೊಬ್ಬರು ಇವರೇ ಹಾಕಿರೋದು. ಇವ್ರ ಹತ್ರ ಕೋಟಿ ದುಡ್ಡು ಆಯ್ತಾ? ಲಕ್ಷ ದುಡ್ಡು ಆಯ್ತಾ? ಕೋಟಿ ಬೇಡ, ಲಕ್ಷ ದುಡ್ಡು ಆಯ್ತಾ ಹೋಗಿ? ಇವರು ಬರೀ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವ್ರಿಗೆ ಏನಿಲ್ಲ. ಮತ್ತೆ ರಾಜೀವ್ ಗಾಂಧಿ ನಿಗಮಕ್ಕೆ ಮತ್ತೆ ಡೈರೆಕ್ಟಾಗಿ ಯಾರು ಬೇಕಾದ್ರೂ ಹಾಕ್ಬೋದು ಅಪ್ಲಿಕೇಶನ್ ಅಂತ ನೀವು ಹೇಳ್ಬಿಡ್ರಿ. ಮತ್ತೆ ನೀವು BPL ಕಾರ್ಡ್ ಇರೋರು ಮಾತ್ರ ಹಾಕ್ಬೇಕು ಅಂತ ಮೆನ್ಷನ್ ಮಾಡಿದ್ರಿ. ಅಲ್ಲಿ BPL ಕಾರ್ಡ್ ಇರೋರು, ನೀವು ಈಗ BPL ಕಾರ್ಡ್ ಕೊಟ್ಟಿರೋರು ಯಾರು? ನೀವೇ ತಾನೇ ಸರ್ಕಾರದವ್ರೆ. BPL ಕಾರ್ಡ್ ಕೊಟ್ಟಿರೋದು ಸರ್ಕಾರದವ್ರೆ. ಅಲ್ಲಿಗೆ ಸರ್ಕಾರದವರು ಶ್ರೀಮಂತರು ಕೊಟ್ಟಿದ್ದೀರಾ BPL ಕಾರ್ಡ್, ಬಡವರು ಕೊಟ್ಟಿಲ್ವಾ? ಇದಕ್ಕೆ ಏನು ಹೇಳ್ಬೇಕು ಅಂತ ನನಗಂತೂ ಗೊತ್ತಾಯ್ತಾ ಇಲ್ಲಪ್ಪ. ಇವ್ರು ನೋಡಿದ್ರೆ ಪಾಪ ರಾಜೀವ್ ಗಾಂಧಿ ನಿಗಮಕ್ಕೆ ಹಾಕಿರೋ ನೋಡಿದ್ರೆ ಆ ನಾಯಿಗಳ ಥರ ಅಲ್ಲಿ ತಗೋತವ್ರೆ, ಅವ್ರ ಆಫೀಸ್ಗೆ ಇವ್ರ ಆಫೀಸ್ಗೆ ಅಂತ ಅಂದ್ಬಿಟ್ಟು ಎಲ್ಲ ತಕಾದ್ರು. ಅವ್ರು ಹೇಳಿದ್ರೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಬಟ್ ಈ ಮುಖ್ಯಮಂತ್ರಿ ಏನು ತೀರ್ಮಾನ ತಗೋತಾ ಇಲ್ಲ. ಅಲ್ಲಿ ತಗೋತಾ ಇರೋದು ನೋಡಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಯಾರ್ಯಾರು ಅಪ್ಲಿಕೇಶನ್ ಹಾಕೋರೆ ಅವರು 1 ಲಕ್ಷ ಕೊಟ್ಟರೆ ಸಾಕು, ಮನೆ ಮಾಡ್ಕೊಳ್ತೀವಿ. ಈ ರಾಜೀವ್ ಗಾಂಧಿ ನಿಗಮದಿಂದ ಹಾಕಿರೋರು ಏನು ಮಾಡ್ತಿಲ್ಲ. ಅಲ್ಲಿ ಅರ್ಜಿ ಕೊಡ್ತಾರೆ, ಆ ಜನಸ್ಪಂದನ ಕಾರ್ಯಕ್ರಮ ತಗೊಂಡೋಗೋದು ಮೂಲೆ ಬಿಸಾಕೋದು.
ಇನ್ನೇನು ಮಾಡ್ತಾರೆ ಅಲ್ಲಿ ಇವರೆಲ್ಲಲ್ಲಿ ಜನಸಂಧಾನ ಕಾರ್ಯಕ್ರಮ ನಡೆಸ್ತಾರೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಅಲ್ಲಿ ತಗೊಂಡೋಗಿ ರಾಜೀವ್ ಗಾಂಧಿ ನಿಗಮದವರು ಇದು ಕೊಡೋದು, ಅರ್ಜಿ ಕೊಡೋದು. ಇವ್ರು ತಗೊಂಡೋಗಿ ಇದು ರಾಜೀವ್ ಗಾಂಧಿ ನಿಗಮಕ್ಕೆ ಕೊಡ್ತಾರೆ. ಅವರು ನಿಗಮದವ್ರು ಏನಂತಾರೆ, ನಿಗಮದವ್ರು ಏನೂ ಅನ್ನಲ್ಲ, ನಾವು ಸರ್ಕಾರದವ್ರು ತೀರ್ಮಾನ ತಗೋಬೇಕು ಸರ್, ಸರ್ಕಾರದವ್ರು ತೀರ್ಮಾನ ತಗೊಂಡ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ, ನಾವೇನು ಮಾಡೋಣ ಹೇಳಿ ಅಂತ ಅವ್ರು ಅಂತಾರೆ. ಒಟ್ಟಲ್ಲಿ ನಿಗಮದವರು ಏನೂ ಮಾಡಲ್ಲ, ಈ ಸಿದ್ದರಾಮಯ್ಯನೂ ಏನೂ ಮಾಡಲ್ಲ. ಒಟ್ಟಲ್ಲಿ ಬದ್ಧದಲ್ಲಿ ಹಾಳಾಗ್ತಾ ಇರೋರು ಯಾರಪ್ಪ ಅಂದರೆ ಈಗ ರಾಜೀವ್ ಗಾಂಧಿ ನಿಗಮಕ್ಕೆ ಯಾರು ಹಾಕಿದ್ರೆ ಅವ್ರು ದುಡ್ಡು ಕಟ್ಬಿಟ್ಟು ಮನೆ ತಗೊಳ್ಳಿ ಅಷ್ಟೇ. ಒಟ್ಟಲ್ಲಿ ಇವ್ರು ಏನು ಮಾಡ್ತಂದ್ರೆ ಈಗ ಅವರೇ ಅದರಲ್ಲಿ ರಾಜೀವ್ ಗಾಂಧಿ ನಿಗಮದಲ್ಲಿ ಮಾಡಿಬಿಟ್ಟು ಮನೆಗಳನ್ನ ಅವ್ರು ಬಡವರು ಕೊಡೋಕ್ಕಲ್ಲ, ಶ್ರೀಮಂತರು ಯಾರು ಬೇಕಾದ್ರೂ ತಗೋಬೋದು, ತೊಂದರೆ ಇಲ್ಲ, ಹಾಕಿ. ನಿಮ್ಮ ಹತ್ರ BPL ಕಾರ್ಡ್ ಇಲ್ಲ ಅಂತಂದ್ರೆ APL ಕಾರ್ಡ್ ಮಾಡಿಸ್ಕೊಂಡು ಹಾಕ್ಬಿಡಿ, ನಡೀತಿದೆ, ತೊಂದರೆ ಇಲ್ಲ. BPL ಕಾರ್ಡ್ ಇಲ್ಲ ಅಂದರೆ APL ಕಾರ್ಡ್ ಮಾಡಿಸ್ಕೊಬಿಡಿ, ದುಡ್ಡು ಕೊಟ್ಟರೆ APL ಕಾರ್ಡ್ ಆರಾಮಾಗಿ ಮಾಡಿಕೊಡ್ತಾರೆ. APL ಕಾರ್ಡ್ ಮಾಡಿಸ್ಬಿಟ್ಟು ಮಾಮೂಲಿ ನೀವು ಆರಾಮಾಗಿ ಹಾಕ್ಬಿಟ್ಟು ಮನೆಗಳನ್ನ ತಗೊಳ್ಳಿ. ಇನ್ನೇನು ಮಾಡೋದು, ಇನ್ನೇನು ಮಾಡೋಕ್ಕಾಗಲ್ಲ. ಇದು ಏನು ಹೇಳ್ಬೇಕು ಅಂತ ನನಗಂತೂ ಗೊತ್ತಾಯ್ತಾ ಇಲ್ಲಪ್ಪ. ಇಲ್ಲಿ 102 ಸತಿ ರಾಜೀವ್ ಗಾಂಧಿ ನಿಗಮಕ್ಕೆ ಹಾಕಿರೋರು ಮನೆಗಳು ಹಾಕಿದ್ರು, ಪಾಪ ನಾಯಿ ತಿರುಗ್ತಾ ಕೂತವ್ರೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಈ ಸಿದ್ದರಾಮಯ್ಯ ನೋಡಿದ್ರೆ ಈ ಕೊಳಗೆರೆ ನಿಗಮ, ಕೊಳಗೆರೆ ಅಭಿವೃದ್ಧಿ ಮಂಡಳಿ ಅಂತದ್ದು ಅವ್ರಿಗೆ ಅನುದಾನ ಕೊಡೋಕೆ ಕೂತವ್ರೆ. ಈ ಸತಿ ಬಜೆಟ್ ಎಲ್ಲರೂ ಏನಾದರೂ ಅವರು ಅಷ್ಟು ಜನಸ್ಪಂದನ ಕಾರ್ಯಕ್ರಮಕ್ಕೆ ರಾಜೀವ್ ಗಾಂಧಿ ನಿಗಮಕ್ಕೆ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡಕ್ಕೆ ಹಾಕಿರೋರು ಹೋಗಿ ಅಪ್ಲಿಕೇಶನ್ ಕೊಟ್ಟರೆ ಅಟ್ಲೀಸ್ಟ್ ಅವನೇನು ಅದಕ್ಕೊಂದು 500 ಅರ್ಧಂಬರ್ಧ ನಿಂತಾಗ ಮನೆಗಳು ಗೋವಿಂದಪುರದಲ್ಲಿ ಮತ್ತು ಇದರಲ್ಲಿ ಅದೇ ಬಿಳಿಜಾಜಿ ಗೋವಿಂದಪುರ ಇಲ್ಲೆಲ್ಲ ಬಿಳಿಜಾಜಿ ಅಂತ ನೆನ್ಬೋದು. ಬಿಳಿಜಾಜಿಗೆ ಎಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ, ಬಿಳಿಜಾಜಿ ತೋರಿಸಿ ಸರ್ ಗೋವಿಂದಪುರ ತೋರಿಸಿ ಸರ್ ಮನೆಗಳನ್ನ ಅಂತ. ಏನು ತೋರಿಸೋದು ಮನೆಗಳನ್ನ ನಾನು? ಅಲ್ಲಿ ಗೋವಿಂದಪುರದಲ್ಲಿ ನೋಡಿದ್ರೆ ಇದು ಏನಪ್ಪ ಬೇಸ್ಮೆಂಟ್ ಹಾಕ್ಬಿಟ್ಟು ಬಿಟ್ಬಿಟ್ಟವ್ರೆ ಅಷ್ಟೇ, ಬೇಸ್ಮೆಂಟ್ ಹಾಕ್ಬಿಟ್ಟು ಬಿಟ್ಬಿಟ್ಟವ್ರೆ. ಆ ಬೇಸ್ಮೆಂಟ ತೋರಿಸ್ಬೇಕು ಅಷ್ಟೇ ನಿಮಗೆ, ಬೇಸ್ಮೆಂಟ್ ಹಾಕ್ಬಿಟ್ಟವ್ರೆ ನೋಡಪ್ಪ ನಿಮ್ಮ ಮನೆಗಳನ್ನ ಅಂತ ಅಂದ್ಬಿಟ್ಟು ಬೇಸ್ಮೆಂಟಿಗೆ ಹಾಕಿರೋದನ್ನ ವೀಡಿಯೋ ಮಾಡಿಬಿಟ್ಟು ನಿಮ್ಗೆ ಹಾಕ್ಬೇಕು ನಾನು. ಇನ್ನು ಆ ಬಿಳಿಜಾಜಿ ವಿಚಾರಕ್ಕೆ ಬಂದರೆ ಅಲ್ಲಿ ನೋಡಿದ್ರೆ ಬಿಳಿಜಾಜಿನೇ ಒಳ್ಳೆ ಏನು 14 ಫ್ಲೋರ್ನ ಒಂದಷ್ಟು ಕಟ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರೆ, 14 ಫ್ಲೋರ್. ಅಲ್ಲಿ ನೋಡಿದ್ರೆ ಒಂದು ಯಾವಾಗ ಕರೋನಾ ಬಂದಾಗಿಂದನೂ ಏನೂ ಆಗಿಲ್ಲ. ಕರೋನಾ 2020 ಬಂತು, 22 ಹೋಯ್ತು, 23, 24, 7 ವರ್ಷ ಆಗೋಯ್ತು ಕರೋನಾ ಬಂದು, ಏನೂ ಆಗಿಲ್ಲ. ಅವತ್ತು ಹಂಗಿತ್ತು, ಬಿಳಿಜಾಜಿಲಿ ಹಂಗೆ ಐತೆ. ನೀವು ಬಿಳಿಜಾಜಿ ವೀಡಿಯೋ ಮಾಡಿ ಸರ್, ವೀಡಿಯೋ ಮಾಡಿ ಸರ್ ಅಂತ ನೀವು ಕಾಮೆಂಟ್ ಮಾಡ್ತಾ ಇರ್ತೀರ. ಏನು ಮಾಡಿ ಬಿಳಿಜಾಜಿಗೆ ಹೋಗ್ಬಿಟ್ಟು ಏನಪ್ಪ ಅಳಗಿದ್ದದ ಅಷ್ಟೇ ಬಿಳಿಜಾಜಿ. ಅಲ್ಲೊಬ್ಬ ಸೆಕ್ಯೂರಿಟಿ ಕೂತಾನೆ, ಸೆಕ್ಯೂರಿಟಿ ಕೇಳಿದ್ರೆ ಸರ್ ಅದು ಯಾವ ಕೆಲಸಗಳು ಮಾಡೋದು ನಮಗೆ ಗೊತ್ತು ಸರ್, ನಮ್ಮ ಸೆಕ್ಯೂರಿಟಿ ನಮ್ಮ ಸಂಬಳ ಕೊಡ್ತಾರೆ, ನಾನು ಕೂತವನಿ ಸರ್ ಅಂತ. ಆ ಪುಣ್ಯಾತ್ಮ ಆ ಸೆಕ್ಯೂರಿಟಿ ಅಲ್ಲೇ ಹಾಕಿದೆ ಅಂತ, ಬಿಳಿಜಾಜಿಯಲ್ಲೇ ಬೇಕು ಅಂತ. ನಾನು ಕಾಯ್ತಾನೆ ಸರ್, ನಾನು ಇಲ್ಲೇ ಅಪ್ಲಿಕೇಶನ್ ಹಾಕಿದ್ದೀನಿ, ನನಗೂ ಇವ್ರು ಯಾವಾಗ ಫಿನಿಶ್ ಮಾಡಿಕೊಡ್ತಾರೋ ಅಂತ ನಾನು ಕಾಯ್ತಾನೆ ಸರ್ ಅಂತ ನನಗೆ ಸೆಕ್ಯೂರಿಟಿ ನನ್ನೇ ಕೇಳ್ತೀನಿ. ಅದನ್ನ ಯಾರು ವೀಡಿಯೋನು ಮಾಡಿಲ್ಲ, ಏನಿಲ್ಲ. ನೆಟ್ ಮಂದಿ ಇನ್ನೇನು ಮಾಡೋದು, ಒಳಗೋಗ್ಬಿಟ್ಟು ಏನಿಲ್ಲ ಸರ್, ಪಾಳು ಬಿದ್ದಂಗಾಗದೆ ಏನು ಮಾಡೋದು ಸರ್, ಒಳಗಡೆ ಹೋಗಿ ನೀವು ಅಂತಾರೆ ಅವನು ಸೆಕ್ಯೂರಿಟಿ. ಅಲ್ಲೋಗ್ಬಿಟ್ಟು ಏನು ತೋರಿಸ್ದೆ, ಅಟ್ಲೀಸ್ಟ್ ಕೆಲಸನಾರು ಮಾಡ್ತಾವೆ ಅಂದರೆ ಅಟ್ಲೀಸ್ಟ್ ಅವ್ರನ್ನಾರು ವೀಡಿಯೋ ಮಾಡಾಕ್ಬೋದು, ಕೆಲಸ ನಡೀತದಪ್ಪ ಸ್ವಲ್ಪನಾರು ಅಂತ. ಎಲ್ಲೂ ಕೆಲಸ ನಡೀತಿಲ್ಲ. ಅಲ್ಲೆಲ್ಲ ಗೊತ್ತಾವು ಕೆಲಸ ಕಂಪ್ಲೀಟಾಗಿ ಎಲ್ಲಿ ನಡೆದೈತೆ ಅಂದರೆ, ನೀವು ರಾಜೀವ್ ಗಾಂಧಿ ನಿಗಮದ್ದು ಮನೆಗಳು ನಡೆದಿದ್ದು ಕುಕ್ಕನಹಳ್ಳಿಲಿ ನಂಬರ್ 1 ಕೆಲಸ ನಡೆದಿರೋದು ನಾನೇ ನೋಡೋ ಮಟ್ಟಿಗೆ. ಹೋಸದಿ 3 ತಿಂಗಳಿಂದ ಜಸ್ಟ್ 3 ಮಂತ್ ಹಿಂದಗಡೆ ಹೋದೆ ನಾನು. ಕುಕ್ಕನಹಳ್ಳಿಲಿ ಬರೀ ಕೆಳಗಡೆಯಿಂದ ಎದ್ದಿತ್ತು ಅಷ್ಟೇ, ಬಿಲ್ಡಿಂಗ್ ಎದ್ದಿತ್ತು. ಇವತ್ತು ಹೋಗಿ ನೋಡಿ, ನಂದೇ ವೀಡಿಯೋ ಹಾಕಿದ್ದೆ ನೋಡಿ, ನಂದು ಯೂಟ್ಯೂಬ್ ಚಾನಲಲ್ಲೇ ಇದೆ ವೀಡಿಯೋ ಕುಕ್ಕನಹಳ್ಳಿದು. ಅದು ಯಾವ ಕಂಪ್ನಿಗೆ ಹೋಗಿದ್ದೆ ನಮ್ಮ ಅನುಭವ, ಸೂಪರಾಗಿ ಮಾಡ್ಬಿಡೋದು. ನಾನೇ ಆಶ್ಚರ್ಯ ಬಿದ್ದೋಗ್ಬಿಟ್ಟೆ, ಇಷ್ಟು ಜಲ್ದಿ ರೆಡಿ ಆಗ್ಬಿಡ್ತಾ ಅಂತ. ಆ ಅಗ್ರಪಾಳ್ಯದಲ್ಲಿ ಈ ಕಡೆ ಮುಂದಗಡೆ ರೆಡಿ ಆಗದೆ, ನೀರು ಟ್ಯಾಂಕೇ ಕಟ್ಟಿಲ್ಲ, ಈಗ ನೀರು ಟ್ಯಾಂಕ್ ಕಟ್ತಾವನೆ. ಇನ್ನು ಹಿಂದಗಡೆ ಇನ್ನೂ ಮನೆಗಳೇ ಅರ್ಧಂಬರ್ಧ ಇದ್ದಾವೆ, ಇನ್ನು ಅರ್ಧಂಬರ್ಧ ಎದ್ದಿಲ್ಲ. ಹಿಂಗಾಗದೆ ಇನ್ನೇನು ವೀಡಿಯೋ ಮಾಡೋಕ್ಕದು ಅಷ್ಟೇ ಫ್ರೆಂಡ್ಸ್. ಇದು ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಕೊಳಗೆರೆ ಅಭಿವೃದ್ಧಿ ಮಂಡಳಿಗೆ ಇವನು 500 ಕೋಟಿ ರೂಪಾಯಿ ಅನುದಾನ ಕೊಡ್ಕೊಂಡು ಸಿದ್ದರಾಮಯ್ಯ ಕೂತಾವ. ಏನು ಮಾಡೋದು ನನಗಂತೂ ಗೊತ್ತಾಯ್ತಿಲ್ಲ. ನಿಮ್ಗೆ ಏನು ಮಾಡ್ತೀರಾ ಮಾಡಿ ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.